ಅಲ್ಲಿಗೆ ಒಂದಂತೂ ನಿಜ, ಕರಾವಳಿ ಭಾಗದಲ್ಲಿ ಕಾವೇರಿದೆ, ಕಾವೇರುತ್ತಲೂ ಇದೆ ಹಿಜಾಬ್ ವಿವಾದಕ್ಕೆ ಬೇಸರ ವ್ಯಕ್ತಪಡಿಸಿದ್ದಾರೆ ಯಶ್ಪಾಲ್ ಬಾಲಕಿಯರ ಕಾಲೇಜು ಆಡಳಿತ ಮಂಡಳಿಯ ಉಪಾಧ್ಯಕ್ಷರು. ಬ್ರೇಕಿಂಗ್ ನ್ಯೂಸ್. ಬಾಲಕಿಯರ ಕಾಲೇಜು ಆಡಳಿತ ಮಂಡಳಿ ಉಪಾಧ್ಯಕ್ಷರು ಯಶ್ಪಾಲ್ ಬೇಸರ ವ್ಯಕ್ತಪಡಿಸಿದ್ದಾರೆ. ಕಾಲೇಜುಗಳಲ್ಲಿ ಶಿಸ್ತು ನಿಯಮ ಪಾಲನೆ ಬಹಳ ಮುಖ್ಯ. ಶಿಕ್ಷಣದೊಂದಿಗೆ ಶಿಸ್ತು ಇದ್ದರೆ ಮಾತ್ರ ಎಲ್ಲವೂ ಸಾಧ್ಯ. ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ಕೊಳ್ಳಿ ಇಡೋದಕ್ಕೆ ಈ ವಿವಾದವನ್ನು ಸೃಷ್ಟಿ ಮಾಡಿದ್ದಾರೆ. 6 ವಿದ್ಯಾರ್ಥಿನಿಯರ ಬಲಿ ಕೊಡುವ ಕೆಲಸ ಮಾಡ್ತಿದ್ದಾರೆ. ಸರ್ಕಾರಿ ಬಾಲಕಿಯರ ಕಾಲೇಜಿನ ಆಡಳಿತ ಮಂಡಳಿ ಉಪಾಧ್ಯಕ್ಷರು ಮಾತಾಡಿದ್ದಾರೆ. ನ್ಯೂಸ್ 18 ಕನ್ನಡಕ್ಕೆ ಎಕ್ಸ್ಕ್ಲೂಸಿವ್. ಯಶ್ಪಾಲ್ ಸುವರ್ಣ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ವರ್ಸಸ್ ಕೇಸರಿ ಅಂತ ಅದನ್ನು ನಾನು ಒಪ್ಪಲಿಕ್ಕೆ ರೆಡಿ ಇಲ್ಲ. ಹಿಜಾಬ್ ಎಂಬುದು ಅವರ ಧಾರ್ಮಿಕ ವಿಚಾರಕ್ಕೆ ಒಳಪಟ್ಟಿರ್ಬೋದು. ಕಾಲೇಜಿನಲ್ಲಿ ಶಿಸ್ತು ಅತಿ ಮುಖ್ಯ. ಕಾಲೇಜಿನ ಆಡಳಿತ ಮಂಡಳಿ ಇರ್ಬೋದು, ಪ್ರಿನ್ಸಿಪಾಲ್ ಸೇರಿಕೊಂಡು ಕಾಲೇಜಿನ ಮಕ್ಕಳ ಭವಿಷ್ಯವನ್ನು ಒಳ್ಳೆ ರೀತಿಯಲ್ಲಿ ರೂಪಿಸಬೇಕಾದ್ರೆ ಅವರು ಶಿಕ್ಷಣದೊಟ್ಟಿಗೆ ಅವರ ಡಿಸಿಪ್ಲಿನ್ ಆಗಿ ಶಿಸ್ತಿನಲ್ಲಿದ್ದರೆ ಮಾತ್ರ ಅವರು ಜೀವನದಲ್ಲಿ ಯಶಸ್ಸಾಗಲಿಕ್ಕೆ ಸಾಧ್ಯ ಉಂಟು. ಆ ದೃಷ್ಟಿಯಲ್ಲಿ ಸರ್ಕಾರಿ ಕಾಲೇಜಿನಲ್ಲಿ ಎಲ್ಲ ವರ್ಗದ ಜನರಿರ್ತಾರೆ, ಬಡವರು ಇರ್ತಾರೆ, ಮಧ್ಯಮದವರಿರ್ತಾರೆ. ಅವರಲ್ಲಿ ಯಾವುದೇ ಭೇದ ಭಾವ ತಾರತಮ್ಯ ಇಲ್ಲಬಾರದ ದೃಷ್ಟಿಯಲ್ಲಿ ಸರ್ಕಾರಿ ಕಾಲೇಜಿನಲ್ಲಿ ಆಡಳಿತ ಮಂಡಳಿ ಸೇರಿಕೊಂಡು ಯೂನಿಫಾರ್ಮಿನ ಒಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಕೋಡ್ ಮಾಡಿದೆ. ಅದರಿಂದಾಗಿ ಆ ವಿದ್ಯಾರ್ಥಿಗಳು ಏಕೈಕಿ ಕಾಲೇಜಿನ ವಾತಾವರಣವನ್ನು ಕೆಡಿಸಬೇಕು, ಅಲ್ಲಿ ಬಡ ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ಕೊಲ್ಲಿಡಬೇಕೆಂಬ ಉದ್ದೇಶಪೂರ್ವಕವಾಗಿ ಈ ಇಶ್ಯೂವನ್ನು ಅವರು ರೈಸ್ ಮಾಡಿದ್ದಾರೆ. ಈಗಾಗಲೇ ಆ 6 ಜನ ವಿದ್ಯಾರ್ಥಿಗಳು ಈ ಹಿಂದೆ ಈ ಥರ ಸಾಮಾನ್ಯ ವಿದ್ಯಾರ್ಥಿಗಳಾಗಿ ನಾರ್ಮಲ್ ಆಗಿ ಕ್ಲಾಸಿಗೆ ಬರ್ತಿದ್ರು. ಅದರಿಂದಾಗಿ ಕೋರ್ಟ್ನ ಬಗ್ಗೆ ನಮಗೆ ಗೌರವ ಉಂಟು. ಏಕೆಂದರೆ ಶಿಕ್ಷಣ ಸಂಸ್ಥೆಯಲ್ಲಿ ಅದು ಧಾರ್ಮಿಕ ಆಚರಣೆ ಕೇಂದ್ರ ಅಲ್ಲ. ಶಿಕ್ಷಣ ಸಂಸ್ಥೆಯಲ್ಲಿ ಯಾವುದೇ ರೀತಿಯ ಭೇದ ಭಾವ ತಾರತಮ್ಯ ಮಾಡಬಾರ್ದು ಅಂತ. ಅದಷ್ಟರಲ್ಲಿ ನಮ್ಮ ಶಿಕ್ಷಕರು ಎಲ್ಲ ಧರ್ಮದವರಿಗೆ ಬೋಧನೆ ಒಂದೇ ರೀತಿ ಮಾಡ್ತಾರೆ, ಎಲ್ಲರನ್ನೂ ಸರಿ ಸಮಾನತೆಯಲ್ಲಿ ನೋಡ್ತಾರೆ. ಅದರಲ್ಲಿ ಯಾವುದೇ ರೀತಿಯ ಕುಂದುಕೊರತೆಗಳು ಇಲ್ಲ. ಅದೇ ರೀತಿ ಕಾಲೇಜ್ನ ಕೂಡ ಒಳ್ಳೆ ರೀತಿ ಅಭಿವೃದ್ಧಿಯಾಗಿದೆ. ಹಿಜಾಬ್ ವರ್ಸಸ್ ಕೇಸರಿ ಅಂತ ಅದನ್ನು ನಾನು ಒಪ್ಪಲಿಕ್ಕೆ ರೆಡಿ ಇಲ್ಲ. ಹಿಜಾಬ್